ಓಕೆ, ನಾವು ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಂಗ ಸಿಕ್ಕಿದ್ರು ನೋಡ್ರಿ ಮಾತಾಡೋ. ಮೇಡಮ್ ಅವ್ರು ನಮಸ್ತೆ ರೀ. ಫುಲ್ ಹಿಂಗೆ ನೋಡ್ರಿ ಎಲ್ಲ ಫುಲ್ ಗಿಚ್ಚಿ ಗಿಲಿಗಿಲಿ ಮಾಡ್ತಾ ಇದ್ವಿ, ಎಲ್ಲರ ಜನರನ್ನ ಕೇಳ್ತಾ ಇದ್ವಿ ಯಾರು ಬಂದರೆ ಚಲೋ. ಎಲ್ಲ BJP ಅಂತಾರ, ಕಾಂಗ್ರೆಸ್ ಅಂತಾರ, ಇಲ್ಲೊಬ್ರು ನೋಡ್ರಿ ಯಾರೋ ನಮ್ಮ ಲಕ್ಷ್ಮಿ ಅಕ್ಕನ ಫ್ಯಾನ್ ಅಂತಾರ. ಯಾರ್ಯಾದ ಉಗಾಡ್ಬಿಟ್ರು ಲಕ್ಷ್ಮಿ ಅಕ್ಕನ ಫ್ಯಾನ್ ಅಂತಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸ ನೋಡ್ಬಿಟ್ಟ ಮತ ಹಾಕ್ತಾರಂತ ನೋಡ್ರಿ. ಕೆಲವರು ಮೋದಿ ನೋಡ್ಬಿಟ್ಟು ಮತ ಹಾಕ್ತಾರಂತೆ. ಎಲ್ಲ ಕಡೆಯಿಂದ ಹಳ್ಳಿ ಲಾಸ್ಟ್ ಟೈಮ್ ಸಿಟಿ ಮಾಡಿದ್ವಿ ಮೇಡಮರ, ಈ ಟೈಮ್ ಹಳ್ಳಿ ಅಂತೀರಿ. ನೀವೇನಂತೀರಿ, ಹೆಂಗೈತ್ರಿ ಇಲ್ಲಿ ಹಿಂಟ್ ಏನು ಕೊಡ್ತೀರಿ? ನಿಮ್ಗೆ ಏನು ಸಿಗ್ತೈತ್ರಿ ಮೇಡಮರ ಹಿಂಟ? ಗ್ಯಾರಂಟಿ ಕಾಂಗ್ರೆಸ್ ಬರುತ್ತೆ. ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಗ್ಯಾರಂಟಿನ? ಜನರು ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಬರುತ್ತೆ. ಜನರು ಪ್ರೀತಿಯಿಂದ ನೋಡ್ತೀವಿ, 24 ಗಂಟೆ ಸೇವೆ ಮಾಡ್ತೀವಿ. ಹಿರೇಬಾಗೇವಾಡಿ ಊರಿನ ಮೊಮ್ಮಗಳು ನಾನು. ಇದು ನನ್ನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ತಾವು ಸಮೀಕ್ಷೆ ಮಾಡಿದ್ರೆ ಒನ್ ಸೈಡ್ ಕಾಂಗ್ರೆಸ್. ಆಗಲೇ ಸಿಟಿ ಕಡೆ ಆ ಕಡೆ ಎಲ್ಲ ಕಡೆ ಇದು ಎರಡನೇ ರೌಂಡ್ ಮೇಡಮ್, ಎರಡನೇ ಕಡೆ ಬರ್ತಾ ಇದೀವಿ. ಕೇಳಿ, ನಮ್ಮೆಲ್ಲ ಜನ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ. ಬರೀ ಇದೊಂದೇ ಅಂತಲ್ಲ ಬ್ರದರ್, ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಭಾಳಷ್ಟು ಚೆನ್ನಾಗಿ ವಾತಾವರಣ ಇದೆ. ಇಡೀ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ 3 ಪಾರ್ಲಿಮೆಂಟ್ ಬರುತ್ತೆ. ಒಂದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕೆನರಾದ್ದು 2 ಕಾನ್ಸ್ಟಿಟ್ಯುನ್ಸಿ. ಭಾಳ ಚೆನ್ನಾಗಿ ಪಿಕಪ್ ಆಗಿದೆ. ಡೇ 1ನಿಂದ ನಾವು ನಮ್ಮ ಆತ್ಮವಿಶ್ವಾಸ ಆಗಲಿ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ, ಡೇ ಬೈ ಡೇ ಅದು ಇನ್ಕ್ರೀಸ್ ಆಗ್ತಾ ಇದೆ. ಭಾಳ ಒಳ್ಳೆ. ನಾನು ಇದು 6ನೇ ಇಲೆಕ್ಷನ್ ಮಾಡ್ತಾಯಿದ್ದೀನಿ, ನನ್ನ ಸ್ವಂತದ್ದು. ಅಂದರೆ ನನ್ನ ಮನೆದು, ನಮ್ಮ ಫ್ಯಾಮ್ಲಿದು 6 ಇಲೆಕ್ಷನ್, ಇದು 6ನೇ ಇಲೆಕ್ಷನ್ನು. ಬಹುಶಃ 6 ಇಲೆಕ್ಷನ್ನಲ್ಲಿ ಸ್ವಲ್ಪ ಈಸಿಯಾಗಿರ್ತಾ ಇರೋವಂಥ ಇಲೆಕ್ಷನ್ ಇದು. ಮೇಡಮ್ ನೋಡ್ರಿ, ಇನ್ನೊಂದು ಜಗದೀಶ್ ಶೆಟ್ಟರ್ ಅವರು ನೋಡಿ ಕಾಂಗ್ರೆಸ್ ಇದ್ರ ಮತ್ತು BJPಗೆ ಬಂದ್ರ, ಈಗ ಇಲ್ಲಿ ನಿಂತಾರೆ, ಬೆಳಗಾವಿಗೆ ಬಂದು ನಿಂತಾರೆ, ಏನಾಗ್ಬೋದ್ರಿ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ನಾನು ಕಾಂಗ್ರೆಸ್ನಲ್ಲಿ ಯಾಕೆ ಬಂದರು ಅದು ಸ್ಪಷ್ಟತೆ ಇಲ್ಲ, ಕಾಂಗ್ರೆಸ್ ಯಾಕೆ ಬಿಟ್ಟರು ಅದು ಸ್ಪಷ್ಟತೆ ಇಲ್ಲ. ಪ್ರಸ್ತುತ ಅವರು 2 ಬಾರಿ ಕ್ಯಾಬಿನೆಟ್ ಸಚಿವರಾದಂಥವ್ರು, ವಿರೋಧ ಪಕ್ಷದ ನಾಯಕ ಆದಂಥವ್ರು, ಸಭಾಪತಿಗಳಾದಂಥವ್ರು, ರಾಜ್ಯದ BJP ಅಧ್ಯಕ್ಷರಾದಂಥವ್ರು, ಮುಖ್ಯಮಂತ್ರಿ ಕೂಡ ಮಾಡಿದರು BJP ಅವ್ರನ್ನ. ಇಷ್ಟೆಲ್ಲ ಇದ್ದರೂ ಕೂಡ BJP ಒಮ್ಮೆ ಟಿಕೆಟ್ ಕೊಡಲಿಲ್ಲ ಅಂದ ತಕ್ಷಣ ಅನ್ಯಾಯ ಆಯಿತು ಅಂತ ಬಂದವರು. ಎಲ್ಲದಕ್ಕಿಂತ ಜಾಸ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳಗಾವಿ ಜಿಲ್ಲೆಗೆ ಅವರು ಕೊಟ್ಟಂಥ ಕೊಡುಗೆ ಏನು ಜನ ಕೇಳ್ತಾ ಇದ್ರು, ಇದು ನಾನು ಕೇಳ್ತಾ ಇಲ್ಲ. ಸೊ ಆ ಕೊಡುಗೆ ಏನು ಅಂತಂದಾಗ ಅವ್ರ ಹತ್ರ ಉತ್ತರ ಇಲ್ಲ. ಬರೀ ಏನಾಗಿದೆ, ತಾವು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಾಡಿದ ಕೆಲಸ. ಒಬ್ಬ ಮುಖ್ಯಮಂತ್ರಿ ಅಂದರೆ ನಾನು ಇದನ್ನು ಮಾಡಿದ್ದೀನಿ ಅಂತ ಹೇಳಬೇಕಲ್ಲ, ಅವ್ರು ಎಲ್ಲೂ ಹೇಳೋದಿಲ್ಲ. ಅವ್ರ ಭಾಷಣ ನೋಡ್ರಿ ನೀವು, 20 ಸರಿ ಮೋದಿ ಸಾಹೇಬ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಕೇಳ್ತಾರೆ. ನನಗೆ ಓಟ್ ಹಾಕ್ಯದ್ ಕೇಳಲ್ಲ, ಅವರು ಎಲ್ಲೂ ಕೇಳಲ್ಲ. ಮೋದಿ ಸಾಹೇಬ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಅವ್ರು ಕೇಳ್ತಾರೆ. ಬಟ್ ಜನ ತುಂಬ ಹುಷಾರಿದ್ದಾರೆ. ನೋಡೋಣ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಾನು ಸಿಕ್ಕಿದ್ದಕ್ಕೆ ಮತ್ತು ಮಾತಾಡಿದ್ದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ಸ್ ಮೇಡಮ್. ಓಕೆ ನೋಡ್ರಿ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ರು ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ. ಹಾಗೆ ಸಿಕ್ಕರು, ಹಾಗೆ ಹಾಕೊಂಡ್ವಿ. ಬರ್ರಿ ಜನರು ಏನಂತಾರ ಮುಂದೆ ನೋಡೋಣ, ಯಾಕಂದ್ರೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರ ಐತಿ. ಯಾರೇನಂತಾರ ನೋಡೋಣ ಬರ್ರಿ. ಹೇಳ್ರಿ ನೋಡ್ರಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದ್ರು, ಮಾತನಾಡಿದ್ರು, ಇದು ನನ್ನ ಕ್ಷೇತ್ರ ಐತಿ, ಇಲ್ಲಿ ಪಕ್ಕಾ ಕಾಂಗ್ರೆಸ್ಸೇ ಗೆಲ್ತಾರೆ ಅಂತ ಹೇಳಿದ್ರು. ಏನಂತೀರಿ? ಹೆಂಗ್ ಗೆಲ್ತೈತ್ರಿ ಪಕ್ಕ ಕಾಂಗ್ರೆಸ್ ರೀ? ಅವ್ರೆ ಹೇಳಿದ್ರಲ್ರಿ, ನಂದೇ ಕ್ಷೇತ್ರ ಐತಿ, ನಾ ಈ ಊರ್ ಮಗಳಿದ್ದೇನೆ ಅಂದ್ರ ಅವ್ರು. ಮತ್ ಜಗದೀಶ್ ಶೆಟ್ಟಿ ಊರ್ ಹಳೆ ಅದಾರ್ರಿ, ಜಗದೀಶ್ ಶೆಟ್ಟಿ ಊರ್ ಹಳೆ ಅದಾರು. ಇವರು ಖಾನಾಪುರದಿಂದ ಬಂದ್ಗಾರ MLA ಕ್ಷೇತ್ರಕ್ಕೆ ಇಲ್ಲಿ ನಿಂದಿರ್ತಾರ. MLA ಅವರು ಏನ ಇವ್ರು ಗ್ರಾಮೀಣದಿಂದ ಬಂದ ಖಾನಾಪುರದ ಬಂದ ಗ್ರಾಮೀಣಕ್ಕೆ MLA ಹಾಕಾರ. ಮತ್ ಜಗದೀಶ್ ಶೆಟ್ಟಿ ಧಾರವಾಡದಿಂದ ಬಂದ್ಗಾರ ಬೆಳಗಾವಿ MP ಹಾಕಾಗಬಾರ್ದ ನೋಡ್ರಿ. ಜಗದೀಶ್ ಶೆಟ್ಟಿ 2 ಲಕ್ಷ ಲೀಡ್ಲೇ ಗೆಲ್ತಾರ. ಗ್ರಾಮೀಣದಾಗ ಏನ 50,000 ಬಾಗೇವಾಡಿ ಖರೀದಿ ತಗೊಂಡಾರ. ಎಲ್ಲ ನಂದೇ, ಇದು ಬಾಗೇವಾಡಿ ಕ್ಷೇತ್ರ ಎಲ್ಲ ನಂದೇ ಅಂತಲ್ರಿ, ನಾ ಈ ಊರ್ ಮಗಳದನೇ ಒಂದು ವೇವ್ ಐತೆ ಅಂತ ಹೇಳ್ತಾರೆ. ಅವರು ಹಂಗ ಹೇಳ್ತಾರ, ಈ ಊರ್ ಮಗನ ಎಲ್ಲ ನಾನು ಅದೇನಂತ ಹೇಳ್ತಾರ. ಆದ್ರ ನಾನಾ ಆರಿಸಿ ಬರ್ತಾನಂತ ಅವರು ಹೇಳ್ತಾರ. ನಾವು ಓಟ್ ಹಾಕುದ್ಲೆ ಅವ್ರು ಬರ್ತಾರೆ ನಾ ಹೇಳ್ರಿ. ಅದಕ್ಕ ಜನರ ಅಭಿಪ್ರಾಯ ತಗೊಳ್ದು. ಅದಕ್ಕ ಮೇಡಮ್ ಅವ್ರಿಗೆ ಹೇಳಿದ್ವಿ ನಾವು, ಜನರ ಅಭಿಪ್ರಾಯ
ಸುರೇಶ್ ಅಂಗಡಿ ಅವರು ಮಗಳನ್ನ ಜಗದೀಶ್ ಶೆಟ್ಟರ್ ಮನಿಗೆ ಕೊಟ್ಟವ್ ನಾವು ಅವ್ರ ಊರ್ ಬೀಗ್ರ ಆದ್ರ ಮತ್ ಊರ್ ಬೀಗ್ರ ಕೆಲಸದಲ್ಲಿ ಹೆಂಗ್ ಇರ್ತೈತ್ರಿ ಮತ್ ಹೌದ್ರಿ ಅಳಿಯ ಅದಾರ ಅವ್ರ ಮಗಳಾದ್ರೆ ಇವ್ರ ಅಳಿಯ ಹಂಗಾರ ಮಗಳು ಗೆದ್ದಾರ ಅಳಿಯ ಗೆದ್ದಾರ ಹಳೆ ಗೆಲ್ತಾರ್ರಿ ಏನಂದ್ರ ಈಗ ಸೆಂಟ್ರಲ್ ಗೌರ್ಮೆಂಟ್ ಐತಲ್ಲ ಅಲ್ಲಿ BJP ತರ್ಬೇಕು ಇಲ್ಲಿ ಏನಾರ ಮಾಡ್ಕೊಳ್ರಿ ಉಳ್ದವ್ರ ಅದನ್ನ ಕೇಳೋಂಗಿಲ್ಲ ನಾವು ಮೋದಿ ಮಾತ್ರ ಅವಶ್ಯವಾಗಿ ಬೇಕು ಇಲ್ಲ ಭಾರತ ದೇಶ ಹಾಳಾಗಿ ಹೋಗತ್ರಿ ಬೇರೆದವ್ರ ಕೈ ಸಿಕ್ಕ್ರ ಈಗ ಲಕ್ಷ್ಮೀ ಹೆಬ್ಬಾಳ್ಕರು ಹಿರೇಬಾಗೇವಾಡಿ ಮನಿ ಮಗಳದಾರ ಆದ್ರೆ ಜಗದೀಶ್ ಶೆಟ್ಟರ್ ಇವ್ರು ಹಳೆ ಅದಾರ ಆದ್ರೆ ಮಗಳು ಮನಿ ಬಿಟ್ಟು ಹೊರಗೆ ಹೋಗ್ತಾಳ ಆದ್ರೆ ಹಳೆ ಬಿಟ್ಟು ಹೋಗಂಗಿಲ್ಲ ಹಳೆ ಇಲ್ಲೇ ಇರ್ತಾರ ಇದೇ ಇರೋದು ಜೈ BJP ಜೈ ಮೋದಿ. ಹೆಸರಿನಿಂದ ರಂಜಿತ್ ಅಂತ ಹೇಳ್ರಿ. ರಂಜಿತ್ ಅವ್ರೆ ಏನಾಗ್ಬೋದ್ರಿ ಈ ಸಲ ಬೆಳಗಾವಿ BJP ಆಗ್ತದ್ರಿ ಪಕ್ಕಾ ಪಕ್ಕಾ ಗ್ಯಾರಂಟಿ ಗ್ಯಾರಂಟಿ. ಯಾಕ್ರಿ BJP ಬರ್ಬೇಕಾ? ಮೋದಿ ಸರ್ಕಾರ ಐತ್ರಿ ಹಿಂದುತ್ವ ಇದೆ ಇದನ್ನ ಅಜೆಂಡಾ ಇಟ್ಕೊಂಡ್ ಬರ್ತಾರೆ. ಹಿಂದುತ್ವ ತಗೊಂಡ್ ಏನ್ ಮಾಡೋಣ ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಮಾಡಿದಾರಲ್ರಿ ಹಂಗಂತೀರಿ ಹೌದ್ರಿ. ಎಲ್ಲ ಕಾಂಗ್ರೆಸ್ ಎಲ್ಲ ಫ್ರೀ ಕೊಟ್ಟಾರ ಎಲ್ಲ ಹೆಲ್ಪ್ ಮಾಡಾರ ಲೇಡೀಸ್ಗ BJP ಬರ್ತದಲ್ರಿ BJP ಮೋದಿ ಜಗದೀಶ್ ಶೆಟ್ಟರ್ ಮುಂದಿನ ಪೀಳಿಗೆ ನೋಡ್ಬೇಕಲ್ರಿ ಈಗಿಂದಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳ ಮುಂದಿನ ವಿಚಾರ ನೋಡ್ಬೇಕಲ್ಲ. ಹಂಗಂತೀರಿ ಹೌದು. ಪಕ್ಕಾ ಪಕ್ಕಾ. ಗ್ಯಾರಂಟಿ ಗ್ಯಾರಂಟಿ. ಆಗ್ಬಿಡಿ ಥ್ಯಾಂಕ್ಸ್ ರೀ ನಮಸ್ಕಾರ ರೀ ಏನ್ರಿ ನಿಮ್ಮ ಹೆಸರು ಇರ್ರಿ ತಡ್ರಿ ಎಲ್ಲರಿಗೂ ಬರ್ತೀರಾ ಅಂತೇಶ್ ಗೌಡರ್ ಮಂದೇಶ್ ಏನಾಗ್ಬೋದ್ರಿ ಇಲ್ಲಿ BJP ಗ್ಯಾರಂಟಿ ಗ್ಯಾರಂಟಿ BJP ಪಕ್ಕಾ ಪಕ್ಕಾ ಅವರೇ ಬರೋದು ಅವರೇ ಬರು ಅಲ್ರಿ ಯಾಕೆ ಅವರೇ ಬರ್ಬೇಕಾ ಅವರು ನಮಗೆ PM ಕಿಸಾನ್ ಅದು ಇದು ಹೆಲ್ಪ್ ಮಾಡಿದಾರ್ರಿ ಅದಕ್ಕಾಗಿತ್ಲ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಾರ್ರಿ ಫ್ರೀ ಬ್ಯಾಡ ನಮಗೆ ನಾವು ದುಡ್ದು ಹೊಟ್ಟೆ ತುಂಬ್ಕೊಳತ್ತಲ್ರ ಹಂಗಂತೀರಿ ಹೌದು ಫ್ರೀ ಬ್ಯಾಡ ಗ್ಯಾರಂಟಿ ಓಕೆ ನೆಕ್ಸ್ಟ್ ಏನ್ರಿ ಬರ್ರಿ ಏನ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ನೋಡ್ರಿ ನೆಕ್ಸ್ಟ್ ಟೈಮ್ ನೋಡ್ರಿ ಇಲ್ಲಿ ಫಸ್ಟ್ ನಿಮ್ಮ ಹೆಸರು ನೋಡ್ರಿ ನಾಗೇಶ್ ಅರ್ಜೆಂಟ್ ರೀ ನಾಗೇಶ ಅರ್ಜೆಂಟಾ ಹರಿಜನ್ ರೀ ಹರಿಜನ್ರ ಹೇಳ್ರಿ 400 ಬರ್ತಾವ ಸೀಟ್ ಮೋದಿ ಯಾರು ಮೋದಿ ಅವ್ರನ್ನ ಲೋಕಸಭಾ ಅಂದ್ರೆ 522 ಸೀಟ್ ಅದಾವ್ರಿ 528 ಅದಾವ್ರಿ 528 ಅದಾವ ಲೋಕಸಭಾಗ ರೀ 528 ಸೀಟ್ನಾಗ ರೀ ಮೋದಿ ಅವ್ರಿಗೆ 400 ಬರ್ತಾವ ನೋಡ್ರಿ 400 ಸೀಟಿಂದ ಆರಿಸಿ ಬರ್ತಾರ ಅವ್ರು ಗ್ಯಾರಂಟಿ ಗ್ಯಾರಂಟಿ ಪಕ್ಕಾ? ಗ್ಯಾರಂಟಿ ಕಾಂಗ್ರೆಸ್ ಬ್ಯಾಡ್ರಿ ಬೇಡ್ರಿ ಯಾಕ್ರಿ ಅವ್ರೇನ್ರಿ ಗ್ಯಾರಂಟಿ ಬೇಡ ಕಸ್ ನಾವೆಲ್ಲ ಹಾಳಾಗಿ ಹೋಗ್ತೀವಿ ಬೇಡ್ರಿ ಏನ್ ಹಾಳಾಗೋತ್ರಿ ಹೆಂಗ್ ಹಾಳಾಗೋತ್ರಿ ಅವ್ರು ಬೇಡ್ರಿ ನಮ್ಗೆ ಅದ್ ಹೆಂಗ್ ಹಾಳಾಗೋತ್ರಿ ನಂಗೆ ಹೇಳ್ರಿ ಹೆಂಗ್ ಹಾಳಾಗೋತ್ರಿ ಏನ್ರಿ 2,000 ಕೊಡ್ತಾರ ಅಡಿಗೆ ಮಾಡೋದಲ್ರಿ ಊರಿಗೆ ಹೋಗ್ತಾರಲ್ಲ ಹೆಣ್ಮಕ್ಳು ಬಸ್ ಫ್ರೀ ಅಂತ ಕಸ ಹೊಳ್ಳಿ ಬರೋವ್ರ ಒಳ್ಳೆ ಬರೋಲ್ದ ಯಾವತ್ತು ಹೋದಾರ ಯಾವತ್ತು ಬಂದಿಲ್ಲ ಈಗ ಏನು ಹೋದಾರ ಒಂದ್ ತಿಂಗಳು ಬಂದಿಲ್ಲ ಏನ್ ಮಾಡಿದ್ರೆ ತಿಂಗ್ಳಾತ್ ಬಂದೇ ಇಲ್ಲ ಒಂದೇ ಮೋದಿ ಅವ್ರು ಬಲ್ರಿ ಪಾಪ ಹಂಗಂತೀರಿ ದೇಶ ಸುಧಾರಣೆ ಆಗ್ಬೇಕಂದ್ರೆ ಮೋದಿ ಅವ್ರು ಬರ್ಬೇಕ್ರಿ ಪಕ್ಕ ಬರ್ತಾರೆ ಗ್ಯಾರಂಟಿ. ಗ್ಯಾರಂಟಿ ಇಷ್ಟ ಹಾ ಬರ್ರಿ ಏನ್ರಿ ನಿಮ್ಮ ಹೆಸರು ಬಸವರಾಜ್ ಅಂತ ನಿಮ್ಮ ಹೆಸರು ಮಾತಾಡ್ಬಿಡ್ರಿ ನಿಮ್ಮ ಹೆಸರು ಅಡಿಯಪ್ಪ ಅಡಿಯಪ್ಪ ಅಡಿವಪ್ಪ ಬಸವರಾಜ್ ಅವ್ರ ಬಸವನ ಆಶೀರ್ವಾದ ಯಾರಿಗ್ರಿ ಈ ಸಲ BJP ನಿಮ್ದ ಕಾಂಗ್ರೆಸ್ ಯಪ್ಪ ನಿಮ್ದು ಯಾವ ಹೆಸರು ಅಂತ ಹೇಳ್ರಿ ಅಡಿಯಪ್ಪ ಅಡಿವಪ್ಪ ಕಾಂಗ್ರೆಸ್ ಬಸವರಾಜ BJP ಪಕ್ಕ ಪಕ್ಕ ಯಾಕ್ರಿ ಈಗ ನನಗೆ ಹೇಳ್ರಿ ವಾದ ವಿವಾದ ಶುರು ಆಗ್ಬಿಡ್ಲಿ ಸರ್ ಬಂದ್ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ ಮಾಡದೇವ್ರ ನಾವು ಯಾರ ನೋಡತ್ತಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ ಕೆಲಸ ಮಾಡ್ಯಾರ ಒಂದ್ ನಿಮಿಷ ಅವ್ರು ಲಕ್ಷ್ಮೀ ಹಬ್ಬ ನಾ ಮೋದಿ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ ಕೆಲಸ ಮಾಡ್ಯಾರ ಅವ್ರದ್ದು ಮಾಡ್ಯಾರ ಇಲ್ಲಿ ಊರಾಗ ರೋಡ್ ಎಲ್ಲ ಮಾಡ್ಯಾರ ಯಾರು ಮೋದಿ ಬಂದೇನ ಇಲ್ಲೇನು ಮಾಡಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ಯಾರ ನಾವು ಅವ್ರಿಗೆ ಮಾಡವ್ರ ಸರ್ ಒಂದ್ ಮಾತ ನಾವು ಲೋಕಲ್ MLA ಅಂತ ಮಾತಾಡಂಗಿಲ್ಲ ಸರ್ ಒಂದ್ ಮಾತು ನಾವು ಲೋಕಲ್ MLA ಅಂತ ಮಾತಾಡಂಗಿಲ್ಲ ಇಡೀ ವಿಶ್ವನ ಪ್ರಧಾನಮಂತ್ರಿ ನಂಬರ್ 1 ಅಂತ ಒಪ್ಕೊಳ್ಳುವಾಗ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಯಾಕೆ ಒಪ್ಕೊಳ್ಳೋದಿಲ್ರಿ ಹೌದ್ರಿ ಸರ್ ಯಾಕ್ರಿ ಇಡೀ ವಿಶ್ವದ ನಂಬರ್ 1 ಪ್ರಧಾನಮಂತ್ರಿ ಮೋದಿ ಅಂತ ಹೇಳುವಾಗ ಅದನ್ನ ಯಾಕೆ ಕರ್ನಾಟಕದಲ್ಲಿ ಒಪ್ಕೊಳ್ತಾ ಇಲ್ಲ ಇಡೀ ದೇಶನೇ ಒಪ್ಕೊಂಡೈತಿ ಯಾಕೆ ಕರ್ನಾಟಕದಲ್ಲಿ ಒಪ್ಕೋತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ ಅವ್ರ ಮಗನ ಫೋಟೋ ಹಾಕೋರು ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡ್ ಹಾಕ್ತಾರಂತ್ರಿ ಅಭಿವೃದ್ಧಿ ನೋಡ್ ಹಾಕ್ತಾರಂತ್ರಿ ಅವ್ರು ಅದು ಏನಿಲ್ರಿ ಮೋದಿ ಅಂದ್ರೆ ಮೋದಿ 60-70 ವರ್ಷದಿಂದ ಆಗದಂತ ಕೆಲಸಗಳು ಎಲ್ಲ ಆಗಿದಾವ್ರಿ 60-70 ವರ್ಷದಿಂದ ಏನ್ ಕೆಲಸ ಮಾಡಿದ್ರಿ ಯಾರ್ರಿ 60-70 ವರ್ಷದಿಂದ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾರ ಅವ್ರು ಅವ್ರು ಹೇಳ್ರಿ ನಮ್ಮ ಊರಾಗ ನಮ್ಮ ಲಕ್ಷ್ಮೀ ಅಕ್ಕ ಕಡೆಯಿಂದ ಏನು ಹೆಲ್ಪ್ ಆಗೈತಿಲ್ಲ ಅದ್ರ ಸಂಬಂಧ ಅವ್ರಿಗೆ ಓಟ್ ಹಾಕವ್ರು ಅಷ್ಟೇ ಹಂಗಂತ ಹಾ ಅಷ್ಟೇ ಒಟ್ಟು ಅವ್ರ ಊರ್ ಲೆಕ್ಕ ಹಾಕ್ತಾರ್ರಿ ಇವ್ರು ಇಲ್ರಿ ಸರ್ ನಮಗ್ ಮೋದಿ ಮೋದಿನೇ ಹೌದು ನಿಮಗೆ ಕಾಂಗ್ರೆಸ್ ಆಯ್ತಿರ್ರಿ ಒಂದ್ ನಿಮಿಷ ಮೋದಿ ಬರ್ಬೇಕ್ರಿ ನಮ್ ದೇಶ ಚೆನ್ನಾಗಿರ್ಬೇಕಂದ್ರೆ ಮೋದಿ ಬರ್ಬೇಕು ಸರಿ ಇಲ್ಲಿ ಬೆಳಗಾವಿಲಿ ಏನಾಗ್ಬೋದು ನಮ್ದು ಕಾಂಗ್ರೆಸ್ ಬರ್ತೈತ್ರಿ ಇಲ್ಲಿ ಏನಾಗ್ಬೋದು ಪಕ್ಕ ಜಗದೀಶ್ ಶೆಟ್ಟರ್ ವಿನ್ ಆಗ್ತಾರೆ ಪಕ್ಕ? ಪಕ್ಕ ಏನ್ರಿ ಮೋದಿ ಅಜ್ಜಾನ ಬರ್ತಾನ್ರಿ ಮೋದಿ ಅಜ್ಜಾರ ಅಜ್ಜನ್ ಮಾಡ್ಬಿಟ್ರಿ ಪಕ್ಕ ರೀ ಅಜ್ಜಾನ ಬರ್ತಾನ ಏನ್ ನಿಮ್ಮ ಹೆಸರೇನ ಹನುಮಂತ್ರಿ ಹನುಮಂತ ಯಾರಿಗಪ್ಪ ಈ ಸಲ ಗದೆ ಮೋದಿ ಅಜ್ಜಾಗೆ ಗ್ಯಾರಂಟಿ ಮೋದಿ ಅಜ್ಜಾಗ ಪಕ್ಕ ಫಿಕ್ಸ್ ಜೈ ಮೋದಿ ಶ್ರೀರಾಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಊರಿನ ಮಗಳು ಈ ನಾಡಿನ ಅಂದ್ರೆ ಬೆಳಗಾವಿ ಮಗಳ ಅನ್ನಕತ್ತಾರ ಆ ಕಡೆ ಜಗದೀಶ್ ಶೆಟ್ಟರ್ ಅಳಿಯ ಅನ್ನಕತ್ತಾರ ಜನರು ನೋಡಿದ್ರ ಕೆಲವರು ಕಾಂಗ್ರೆಸ್ ಅಂತಾರ ಇನ್ನು ಮಿಕ್ಕಿದವರೆಲ್ಲ BJP ಅಂತಾರ ನೋಡುವ ಏನಾಗ್ತೈತಿ ಇನ್ನು ಗ್ರಾಮೀಣ ಭಾಗಕ್ಕೆಲ್ಲ ಹೋಗೋಣ ಬರ್ರಿ